ವೆಲ್ಕಮ್ ಸ್ಟೂಡೆಂಟ್ಸ್. ಇವತ್ತಿನ ಕ್ಲಾಸಲ್ಲಿ ಬೇರೆ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಪ್ರಾಬ್ಲಮಲ್ಲಿ ಏನು ಅಂತ ಹೇಳಿದ್ರೆ, ದ ಬುಕ್ಸ್ ಆಫ್ ಲೆಸ್ಸರ್ ಇದುವರೆಗೂ ನೀವು ದ ಬುಕ್ಸ್ ಆಫ್ ಲೆಸ್ಸಿ ಅಕೌಂಟ್ಸನ್ನು ಮಾಡಿದ್ದೀರಾ. ಸೊ ಇವತ್ತಿನ ಕ್ಲಾಸಲ್ಲಿ ದ ಬುಕ್ಸ್ ಆಫ್ ಲೆಸ್ಸರ್ ಯಾವ ರೀತಿ ಜನರಲ್ ಎಂಟ್ರೀಸ್ ಮತ್ತು ಅಕೌಂಟ್ಸನ್ನು ಪಾಸ್ ಮಾಡೋದು ಅಂತೇಳಿ ನೋಡೋಣ. ಓಕೆ, ಸೊ ಕ್ವಶನ್ ನೋಡಿ. ಆನ್ 1st January 2008, Nits Kumar Private Limited took on lease a mine from Rati Lalu and Company. ಸೊ ಇಲ್ಲಿ ನಿಟ್ಸ್ ಕುಮಾರ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥದ್ದು ಲೆಸ್ಸಿ ಕಂಪನಿ ಇವರು ತಗೊಳ್ತಾ ಇರುವಂಥದ್ದು. ಸೊ ರಾಬ್ಡಿ ಲಾಲು ಅನ್ನೋರು ಲೆಸ್ಸರ್, ಅವರು ಮೈನ್ ಜಾಗನ ಕೊಡ್ತಾ ಇದ್ದಾರೆ. ಅವರು ರಾಬ್ಡಿ ಲಾಲು ಮೈನ್ಸ್ ಓನರ್, ಅವರು ನಿಟ್ಸ್ ಕಂಪನಿ ಅವರಿಗೆ ಲೀಸಿಗೆ ಕೊಡ್ತಾ ಇದ್ದಾರೆ. Under the contract, royalty was payable rupees 10 per ton. ರಾಯಲ್ಟೀಸ್ ಹೇಗೆ ಕೊಡ್ತಾ ಇದ್ದಾರೆ, ರಾಬ್ಡಿ ಲಾಲ್ ಅವರು 10 ರೂಪಾಯಿ ಒಂದು ಟನ್ನಿಗೆ ನೀವು ರೆಂಟನ್ನು ಕೊಡಬೇಕು ಅಂತೇಳಿ ಕೊಡ್ತಾ ಇದ್ದಾರೆ. ಮಿನಿಮಮ್ ರೆಂಟ್ ಈಸ್ 1 lakh. ಮಿನಿಮಮ್ ರೆಂಟ್ ಎಷ್ಟು, 1 lakh ಫಿಕ್ಸ್ ಮಾಡಿದ್ದಾರೆ. ನಿಟ್ಸ್ ಕುಮಾರ್ ಪ್ರೈವೇಟ್ ಲಿಮಿಟೆಡ್ ಅವರು 1 lakh ಮಿನಿಮಮ್ ರೆಂಟ್ ಕೊಡಬೇಕು. ಶಾರ್ಟ್ ವರ್ಕಿಂಗ್ಸ್ ಇಫ್ ಎನಿ ವರ್ ರಿಕವರಬಲ್ ಓನ್ಲಿ ಡ್ಯೂರಿಂಗ್ ಫಸ್ಟ್ 3 years ಆಫ್ ದ ಕಾಂಟ್ರಾಕ್ಟ್. ಯಾರಾದರೂ ಶಾರ್ಟ್ ವರ್ಕಿಂಗ್ಸ್ ಕಡಿಮೆ ಬಂದರೆ ಅದನ್ನು ಮೊದಲನೇ 3 ವರ್ಷದಲ್ಲಿ ಮಾತ್ರ ಅದನ್ನು ರಿಕವರ್ ಮಾಡಲಿಕ್ಕಾಗೋದು. ಆಮೇಲೆ ಅದು ಕಂಪ್ಲೀಟ್ಲಿ ಟ್ರೀಟಬಲ್ ಆಸ್ ರಿಕವರೇಬಲ್ ಶಾರ್ಟ್ ವರ್ಕಿಂಗ್ಸ್ ಅಥವಾ ಲಾಸ್. ನೆಕ್ಸ್ಟ್ ದ ಔಟ್ಪುಟ್ ಆಫ್ ದ 3 years ಕೊಟ್ಟಿದ್ದಾರೆ. ಇದು ಇಂಪಾರ್ಟೆಂಟ್ ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ರಾಬ್ಡಿ ಲಾಲು ಆ್ಯಂಡ್ ಕಂಪನಿ ಫಾರ್ 4 years. ಸೊ ಇಲ್ಲಿ ರಾಬ್ಡಿ ಲಾಲು ಆ್ಯಂಡ್ ಕಂಪನಿ ಈಗ ಲೆಸ್ಸರ್ ಅವರು ಬುಕ್ಸ್ ಅಲ್ಲಿ ಅಕೌಂಟ್ಸ್ ಓಪನ್ ಮಾಡಿ ಅಂತ ಕೇಳಿದ್ದಾರೆ. ಓಕೆ, ಸೊ ಫಸ್ಟ್ ನಾವು ನೀಡ್ ಟು ಪ್ರಿಪೇರ್ ಎನ್ ಸ್ಟೇಟ್ಮೆಂಟ್ ಆಫ್ ರಾಯಲ್ಟೀಸ್, ಶಾರ್ಟ್ ವರ್ಕಿಂಗ್ಸ್ ಅಂಡ್ ಅಮೌಂಟ್ ರಿಸೀವೇಬಲ್. ಇಯರ್ ಔಟ್ಪುಟ್, ಆಕ್ಚುಯಲ್ ರಾಯಲ್ಟಿ, ಮಿನಿಮಮ್ ರೆಂಟ್, ಶಾರ್ಟ್ ವರ್ಕಿಂಗ್, ಸರ್ಪ್ಲಸ್ ರಾಯಲ್ಟಿ, ಶಾರ್ಟ್ ವರ್ಕಿಂಗ್ಸ್ ರಿಕೂಪಬಲ್, ನೆಟ್ ಸರ್ಪ್ಲಸ್, ಟೋಟಲ್ ಅಮೌಂಟ್. ಇಷ್ಟು ಕಾಲಮ್ಸ್ಗಳನ್ನ ತಗೊಳ್ಳಿ. ಸೊ ಇಯರ್ 2008, 2009, 2010, 2011 4 ವರ್ಷ ಇದೆ. ಔಟ್ಪುಟ್ 6,000, 10,500, 30,000, 20,000. ಆಕ್ಚುಯಲ್ ರಾಯಲ್ಟಿ ಔಟ್ಪುಟ್ ಮಲ್ಟಿಪ್ಲೈಡ್ ಬೈ rupees 10 per 10. So 6,000 into 10, 60,000. 10,500 into 10, 1,05,000. 30,000 into 10, 1,30,000. 20,000 into 10, 2 lakhs. Minimum rate is fixed 1 lakh for each year. 1 lakh ತಗೊಳ್ಳಿ. ಶಾರ್ಟ್ ವರ್ಕಿಂಗ್ ಎಲ್ಲಿ ಲಾಸ್ ಆಗಿದೆ ಅಂತೇಳಿ. ಸೊ ಇಲ್ಲಿ ಮಿನಿಮಮ್ ರೆಂಟ್ ಮತ್ತು ಆ್ಯಕ್ಚುಯಲ್ ರಾಯಲ್ಟಿ ಅಲ್ಲಿ ಏನು ಡಿಫ್ರೆನ್ಸ್ ಬರುತ್ತೆ, ಅದು ಶಾರ್ಟ್ ವರ್ಕಿಂಗ್ಸ್ ಮತ್ತು ಸರ್ಪ್ಲಸ್ ಆಗುತ್ತೆ. ಇಲ್ಲಿ ಆ್ಯಕ್ಚುಲಿ ರಾಯಲ್ಟಿ ಮಿನಿಮಮ್ ರೆಂಟ್ಗಿಂತ ಕಡಿಮೆ ಇದ್ದರೆ ಆ್ಯಕ್ಚುಯಲ್ ರಾಯಲ್ಟಿ ಅದು ಶಾರ್ಟ್ ವರ್ಕಿಂಗ್ ಆಗುತ್ತೆ. ಸೊ ಇಲ್ಲಿ 60,000 ಆ್ಯಕ್ಚುಲಿ ರಾಯಲ್ಟಿ ಇದೆ, 1 lakh ಇದೆ, 40,000 ಶಾರ್ಟ್ ವರ್ಕಿಂಗ್ಸ್. ಸೊ ಇಲ್ಲಿ ಬೇರೆ ಯಾವುದೇ ವರ್ಷದಲ್ಲಿ ಶಾರ್ಟ್ ವರ್ಕಿಂಗ್ಸ್ ಇಲ್ಲ. ಸರ್ಪ್ಲಸ್ ರಾಯಲ್ಟಿ ಈ ವರ್ಷದಲ್ಲಿ ಸರ್ಪ್ಲಸ್ ಇಲ್ಲ. ಒಂದು ವರ್ಷದಲ್ಲಿ 5,000 ಸರ್ಪ್ಲಸ್ ಇದೆ, ಇದರಲ್ಲಿ 30,000 ಸರ್ಪ್ಲಸ್ ಇದೆ, ಇಲ್ಲಿ 1 lakh ಸರ್ಪ್ಲಸ್ ಇದೆ. ಶಾರ್ಟ್ ವರ್ಕಿಂಗ್ಸ್ ರೀಕೂಪ್ಡ್ ಮೊದಲು 3 yearsಗೆ ಮಾತ್ರ ತಗೋಬೇಕು, 2008, 2009, 2010. ಸೊ ಇಲ್ಲಿ ಯಾವುದೇ ಸರ್ಪ್ಲಸ್ ಇರಲ್ಲ, ಇಲ್ಲಿ ತಗೊಳ್ಳಿಕ್ಕಾಗಲ್ಲ. ರೀಕೂಪ್ಡ್ ಇಲ್ಲಿ 5,000 ಸರ್ಪ್ಲಸ್ ಇದೆ, ಇಲ್ಲಿ ತಗೊಳ್ಬೋದು 5,000 ರೀಕೂಪ್ಮೆಂಟ್ ಮಾಡ್ಕೋಬೋದು. ಸೊ ಅದಾದಮೇಲೆ ಇಲ್ಲಿ 30,000 ಸರ್ಪ್ಲಸ್ ಇದೆ, 30,000 ತಗೊಳ್ಬೋದು. ಓಕೆ, ಸೊ ರೀಕೂಪೇಬಲ್ 40,000, 35,000 ಇದೆ. ಟೋಟಲಿ ರೀಕೂಪೇಬಲ್, ಸೊ ಇಲ್ಲಿ ಟೋಟಲ್ 40,000 ರೂಪಾಯಿ ಶಾರ್ಟ್ ವರ್ಕಿಂಗ್ ಇದೆ. ಸೊ ಓನ್ಲಿ ರೀಕೂಪ್ಮೆಂಟ್ ಆಗಿರೋಂಥದ್ದು 30,000 ಪ್ಲಸ್ 5,000, 35,000 ಮಾತ್ರ. 5,000 ಈಸ್ ಇರ್ರಿಕೂಪೇಬಲ್, ಲಾಸ್ ಆಗಿದೆ. ನೆಟ್ ಸರ್ಪ್ಲಸ್ ರಾಯಲ್ಟಿ 3 ವರ್ಷದಲ್ಲಿ ಇಲ್ಲ, ಕೊನೆ ವರ್ಷದಲ್ಲಿ 1 ಲಕ್ಷ ಇದೆ. ಟೋಟಲ್ ಅಮೌಂಟ್ ರಿಸೀವಬಲ್ 1 lakh, 1 lakh, 1 lakh and this is 2 lakhs. Okay, so ಈ ಸ್ಟೇಟ್ಮೆಂಟ್ ನೀವೆಲ್ಲ ಪ್ರಾಬ್ಲಮ್ ಮಾಡಿದ್ದೀರಾ. If you understand this statement, okay, so next you have to prepare ledger accounts in the books of Rabdi Lalu. So for your convenience I have ಇಲ್ಲಿ ಜರ್ನಲ್ ಎಂಟ್ರೀಸ್ಗಳನ್ನು ಪಾಸ್ ಮಾಡಿದ್ದೀನಿ. ಸೊ ಒಂದ್ಸಲಿ ಗೋ ಥ್ರೂ ದ ಜರ್ನಲ್ ಎಂಟ್ರೀಸ್.
ಸೊ ಆಫ್ಟರ್ವರ್ಡ್ಸ್ ವಿ ಕ್ಯಾನ್ ಪೋಸ್ಟ್ ದ ಲೆಡ್ಜರ್ ಅಕೌಂಟ್ಸ್. ಓಕೆ, ಸೊ ಇಲ್ಲಿ 4 ವರ್ಷಕ್ಕೂ ಕೂಡ ನೀವು ಜರ್ನಲ್ ಎಂಟ್ರೀಸ್ಗಳನ್ನ ಪಾಸ್ ಮಾಡ್ಕೋಬೇಕಾಗತ್ತೆ. ಸ್ಟಾಪ್ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ರಾಬ್ಡಿಲಾಲು ಅಂಡ್ ಕಂಪನಿ. ಫಸ್ಟ್ ಮೊದಲನೇ ವರ್ಷದಲ್ಲಿ ಇದು ಬುಕ್ಸ್ ಆಫ್ ರಾಬ್ಡಿಲಾಲು ಇದು. ಸೊ ರಾಬ್ಡಿಲಾಲು ಅವ್ರದ್ದು ಲೆಸರ್ ಅವರದು ಬುಕ್ಸ್ ಅಲ್ಲಿ ಪ್ರಿಪೇರ್ ಮಾಡುವಂತ ಜರ್ನಲ್ ಎಂಟ್ರಿ. ಅಂಡ್ ಆಲ್ಸೋ ದೇರ್ ಇಸ್ ನೋ ಮಿನಿಮಮ್ ರೆಂಟ್ ಅಕೌಂಟ್ ಕೂಡ ಇಲ್ಲ ಇಲ್ಲಿ. ಸೊ ಫಸ್ಟ್ ಜರ್ನಲ್ ಎಂಟ್ರಿ ನಿಟ್ಸ್ ಕುಮಾರ್ ಪ್ರೈವೇಟ್ ಲಿಮಿಟೆಡ್ ಅಕೌಂಟ್ ಡೆಟಾರ್ ಟು ರಾಯಲ್ಟೀಸ್ ರಿಸೀವೇಬಲ್ ಅಕೌಂಟ್ ಟು ರಾಯಲ್ಟೀಸ್ ಎಕ್ಸ್ಪೆನ್ಸ್ ಅಕೌಂಟ್. ಸೊ ಇಲ್ಲಿ ನಿಟ್ಸ್ ಕುಮಾರ್ ಪ್ರೈವೇಟ್ ಲಿಮಿಟೆಡ್ ಅವ್ರಿಗೆ ಎಷ್ಟು ರಾಯಲ್ಟೀಸ್ ಟೋಟಲ್ ಅಮೌಂಟ್ ಪೇಮೆಂಟ್ ಮಾಡಬೇಕು ಅನ್ನೋದು. ಸೊ ಆಕ್ಚುಲಿ ಪೇಯಬಲ್ ಇಲ್ಲಿ. ಸೊ ಇಲ್ಲಿ ಈ ವರ್ಷ ಅವರು 1 ಲಕ್ಷ ರೂಪಾಯಿ ಮಿನಿಮಮ್ ರೆಂಟ್ ಕೊಡಲೇಬೇಕು. ಸೊ ರಾಯಲ್ಟೀಸ್ ರಿಸೀವೇಬಲ್, ಸೊ ಅವ್ರ ಪ್ರೊಡಕ್ಷನ್ ಆಗಿರುವಂಥದ್ದು 60,000. ಸೊ ಅದನ್ನ ರಾಯಲ್ಟೀಸ್ ರಿಸೀವೇಬಲ್ ಅಕೌಂಟ್ ಅಲ್ಲಿ ತಗೊಳ್ಳಿ. ಸೊ ಇನ್ನು ರಾಯಲ್ಟೀಸ್ ಸಸ್ಪೆನ್ಸ್ ಅಕೌಂಟ್. ಸೊ ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್ ಇದು ಶಾರ್ಟ್ ವರ್ಕಿಂಗ್ ಆಗಿರುವಂಥದ್ದು. ಸೊ ಈ ವರ್ಷ ಶಾರ್ಟ್ ವರ್ಕಿಂಗ್ ಇದೆ. ಸೊ 40,000 ಶಾರ್ಟ್ ವರ್ಕಿಂಗ್ ತಗೊಳ್ಳಿ. ಆಕ್ಚುಲಿ ರಾಯಲ್ಟಿ ರಿಸೀವೇಬಲ್ 60,000 ಆಗಿದೆ. ಸೊ ಇದರಲ್ಲಿ ವಿ ಹ್ಯಾವ್ ಟು ಪೇ 1 lakh ಟು ದ ರಾಬ್ಡಿಲಾಲ್ ಕಂಪನಿ. ಸೊ ರಾಬ್ಡಿಲಾಲ್ ಕಂಪನಿಯವರು ಜನರಲ್ ಎಂಟ್ರಿ ಪಾಸ್ ಮಾಡ್ತಾರೆ. ಇವರಿಂದ 1 ಲಕ್ಷ ರೂಪಾಯಿ ನಮಗೆ ಬರಬೇಕು. ರಾಯಲ್ಟಿ ರಿಸೀವೇಬಲ್ 60,000, ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್ 40,000. ಸೊ ನೆಕ್ಸ್ಟ್ ಆಕ್ಚುಲಿ ರಿಸೀವ್ಮೆಂಟ್ ಆಫ್ ದ ಮಿನಿಮಮ್ ರೆಂಟ್ ರಾಯಲ್ಟಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಬರ್ತಾ ಇದೆ. ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ನಿಟ್ಸ್ ಕುಮಾರ್ ಪ್ರೈವೇಟ್ ಲಿಮಿಟೆಡ್. ಸೊ ಆಕ್ಚುಲಿ ಎಷ್ಟು ಆ ವರ್ಷ ರಿಸೀವ್ ಆಗ್ತಾ ಇದೆ 1 lakh rupees. ಸೊ 1 lakh rupees ತಗೊಳ್ಳಿ. ನೆಕ್ಸ್ಟ್ ರಾಬ್ಡಿಲಾಲ್ ಕಂಪನಿ ಅವರಿಗೆ ರಾಯಲ್ಟಿ ರಿಸೀವೇಬಲ್ ಇದೆ ಇನ್ಕಮ್. ಸೊ ಇನ್ಕಮ್ ಎಲ್ಲ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಅಲ್ಲಿ ಹೋಗುತ್ತೆ. ಸೊ ರಾಯಲ್ಟೀಸ್ ಅಕೌಂಟ್ ಡೆಟಾರ್ ಟು P&L ಅಕೌಂಟ್. ಟ್ರಾನ್ಸ್ಫರ್ ದಿಸ್ ಟು P&L ಅಕೌಂಟ್. ಓನ್ಲಿ ದ ಆಕ್ಚುಯಲ್ ರಾಯಲ್ಟೀಸ್ ಎಷ್ಟು ರಾಯಲ್ಟೀಸ್ ಇದೆ ಸಸ್ಪೆನ್ಸ್ ಅಕೌಂಟ್ ಬಿಟ್ಟು ಮಿನಿಮಮ್ ರೆಂಟ್ ಬಿಟ್ಟು ರಾಯಲ್ಟೀಸ್ ಎಷ್ಟು ಪ್ರೊಡಕ್ಷನ್ ಆಗಿದೆ ಅಷ್ಟು ಮೇಲೆ 60,000 rupees. ದಿಸ್ ಇಸ್ ಫಾರ್ ದ ಫಸ್ಟ್ ಇಯರ್. ಸೊ ಸೆಕೆಂಡ್ ಇಯರ್ಗೆ there is no short working. Nids Kumar Private Limited account data, royalties suspense account data, royalties receivable account. So ಇಲ್ಲಿ Nids Kumar Private Limited ಅವರು 1 ಲಕ್ಷ ಇಲ್ಲಿ ಅಮೌಂಟ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಬೇಸ್ಡ್ ಆನ್ ದಿಸ್ ಸ್ಟೇಟ್ಮೆಂಟ್, ಈ ಸ್ಟೇಟ್ಮೆಂಟ್ ಪ್ರಕಾರ ನಾವು ಇಲ್ಲಿ ಆಕ್ಚುಯಲ್ ಅಮೌಂಟ್ ರಿಸೀವೇಬಲ್ 1 lakh ಅನ್ನ ಇಲ್ಲಿ ತೋರಿಸಿದ್ದೀವಿ. ಅಂಡ್ ರಾಯಲ್ಟೀಸ್ ಸಸ್ಪೆನ್ಸ್ ಅಕೌಂಟ್. ಸೊ ಇಲ್ಲಿ 5,000 rupees ನಮಗೆ ಇಲ್ಲಿ ರೀಕೂಪ್ಮೆಂಟ್ ಆಗಿದೆ. ಸೊ 5,000 rupees ಇಲ್ಲಿ ರೀಕೂಪ್ಮೆಂಟ್ ಆಗಿದೆ. ಸೊ ರೀಕೂಪ್ಮೆಂಟ್ ಇಲ್ಲಿ ರಾಯಲ್ಟೀಸ್ ಇಲ್ಲಿ ಸಸ್ಪೆನ್ಸ್ ಅಕೌಂಟ್ ನಾವು ಶಾರ್ಟ್ ವರ್ಕಿಂಗ್ಸ್ ತಗೊಂಡಿದ್ವಿ. ಇಲ್ಲಿ ಶಾರ್ಟ್ ವರ್ಕಿಂಗ್ ರೀಕೂಪ್ಮೆಂಟ್ ಆಗಿದೆ ಒಂದು 5,000. ಸೊ ರಾಯಲ್ಟೀಸ್ ಸಸ್ಪೆನ್ಸ್ ಅಕೌಂಟ್ ತಗೊಳ್ಳಿ 5,000 to royalties receivable account. Totally royalty receivable 1,05,000. Okay, so 1,05,000 is the actual production. ವರ್ಷದಲ್ಲಿ 1,05,000 ಟೋಟಲ್ ರಾಯಲ್ಟೀಸ್ ಆಗಿದೆ. ಅದರಲ್ಲಿ 5,000 rupees ರೀಕೂಪ್ಮೆಂಟ್ ಕೊಟ್ಟಿದ್ದೀವಿ. ಮಿನಿಮಮ್ ರೆಂಟ್ ಆಗಿ 1 ಲಕ್ಷ ಪೇಮೆಂಟ್ ಮಾಡಿದ್ದೀವಿ. ಓಕೆ, so actually receivable bank account data to Nids Kumar Private Limited account 1 lakh rupees. So transferring the royalties receivable account data to P&L account 1,05,000. Actual royalty ಎಷ್ಟಿದೆ ಅಷ್ಟನ್ನ 1,05,000 ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ. ನೆಕ್ಸ್ಟ್ ಮೂರನೇ ವರ್ಷದಲ್ಲಿ ಕೂಡ ಅಲ್ಲಿ ಶಾರ್ಟ್ ವರ್ಕಿಂಗ್ ರೀಕೂಪ್ಮೆಂಟ್ ಇದೆ. ನಿಟ್ಸ್ ಕುಮಾರ್ ಪ್ರೈವೇಟ್ ಲಿಮಿಟೆಡ್ ಅಕೌಂಟ್ ಡೇಟಾ 1 lakh ರೀಕೂಪ್ಮೆಂಟ್ ಆಗಿರುವಂಥದ್ದು. ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್ ಅಲ್ಲಿ 30,000 rupees ರೀಕೂಪ್ಮೆಂಟ್ ಆಗಿದೆ. ಸೊ ಅಲ್ಲಿ ಆಕ್ಚುಲಿ ರಾಯಲ್ಟಿ ರಿಸೀವೇಬಲ್ ಆಗಬೇಕಾಗಿದ್ದು 1,30,000. ಸೊ 1,30,000 ಆಕ್ಚುಲಿ ಇದು ಇಷ್ಟು ಜನರೇಟ್ ಆಗಿತ್ತು. 1,30,30,000 ರೂಪಾಯಿ ರಾಯಲ್ಟಿ. ಓಕೆ, ಸೊ 1,30,30,000
30,000 ರೂಪಾಯಿ ಹಳೆ ಬಾಕಿ ಶಾರ್ಟ್ ವರ್ಕಿಂಗ್ಸಿಗೆ, ಅದಕ್ಕೆ ರೀಕ್ರೂಟ್ಮೆಂಟ್ ಮಾಡ್ತೀವಿ. ಅದು ಬಿಟ್ಟು ಮಿನಿಮಮ್ ರೆಂಟ್ 1 lakh ಆಗುತ್ತೆ. ಸೊ ಟೋಟಲಿ ಪೇಯಬಲ್ ನಾವು 1,30,000 ಇದೆ, ಅದಕ್ಕೆ ವಿ ಆರ್ ಪೇಯಿಂಗ್ 1 lakh rupees. So actually payment bank account data to Nitis Kumar Private Limited 1 lakh rupees. Okay. So next, ಇದೇ ವರ್ಷದಲ್ಲಿ 3 ವರ್ಷದಲ್ಲಿ ರಿಕ್ರೂಟ್ಮೆಂಟ್ ಮಾಡಬೇಕು ಅಂತ ಹೇಳಿದರೆ, ಕ್ವಶನ್ ಅಲ್ಲಿ 3 ವರ್ಷದಲ್ಲಿ ರಿಕ್ರೂಟ್ಮೆಂಟ್ ಆಗಿಲ್ಲ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ ಲಾಸ್ ಆಗುತ್ತೆ. ಸೊ ಇಲ್ಲಿ 30,000 ಇಲ್ಲಿ ರಿಕ್ರೂಟ್ಮೆಂಟ್ ಆಗಿದೆ, 5,000 ಇಲ್ಲಿ ರಿಕ್ರೂಟ್ಮೆಂಟ್ ಆಗಿದೆ. ಟೋಟಲ್ ಶಾರ್ಟ್ ವರ್ಕಿಂಗ್ ಇದ್ದು 40,000. ಸೊ 40,000 ಅಲ್ಲಿ 35,000 ರಿಕ್ರೂಟ್ಮೆಂಟ್ ಆಗಿದೆ, ರಿಕ್ರೂಟ್ಮೆಂಟ್ ಆಗಿದೆ, 5,000 rupees ಲಾಸ್ ಆಗಿದೆ. ಅದನ್ನು ಈ ವರ್ಷದಲ್ಲಿ ನಾವು ತೋರಿಸಬೇಕಾಗುತ್ತೆ. ಸೊ ಅದನ್ನು P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ, ರಾಯಲ್ಟೀಸ್ ರಿಸೀವೇಬಲ್ ಅಕೌಂಟ್ ಡೇಟಾ, ರಾಯಲ್ಟೀಸ್ ಸಸ್ಪೆನ್ಸ್ ಅಕೌಂಟ್ ಡೇಟಾ ಟು P&L ಅಕೌಂಟ್. ಸೊ ಇಲ್ಲಿ ರಾಯಲ್ಟೀಸ್ ರಿಸೀವೇಬಲ್ ಅಕೌಂಟ್ 1,30,000, ರಾಯಲ್ಟೀಸ್ ಸಸ್ಪೆನ್ಸ್ ಅಕೌಂಟ್ 5,000 ಲಾಸ್ ಆಗಿದೆ. ಟೋಟಲಿ P&L ಅಕೌಂಟಿಗೆ ಈ ವರ್ಷ 1,35,000 ರೂಪಾಯಿ ಟ್ರಾನ್ಸ್ಫರ್ ಆಗಿದೆ. ನೆಕ್ಸ್ಟ್ 4th ಇಯರ್. ಸೊ 4th ಇಯರ್ ಯಾವುದೇ ಶಾರ್ಟ್ ವರ್ಕಿಂಗ್ ಇಲ್ಲ, ರಿಕ್ರೂಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಇಲ್ಲಿ ರಾಯಲ್ಟಿ ರಿಸೀವೇಬಲ್ ನಿಟ್ಸ್ ಕುಮಾರ್ ಕಂಪನಿಯಿಂದ ನಿಟ್ಸ್ ಕುಮಾರ್ ಪ್ರೈವೇಟ್ ಕಂಪನಿ ಲಿಮಿಟೆಡ್ ಟೋಟಲಿ 2 lakhs ಇದೆ. 2 lakhs rupees. 2 lakhs rupees full we have to pay to the ರಾಬ್ಡಿಲರ್ ಕಂಪನಿ. ರಾಬ್ಡಿಲರ್ ಕಂಪನಿಯನ್ನು ಈಗ 2 ಲಕ್ಷ ಕಂಪ್ಲೀಟ್ 2 ಲಕ್ಷ ರೂಪಾಯಿನ ಇಟ್ಕೊಳ್ಬೇಕು. ಸೊ ನಿಟ್ಸ್ ಕುಮಾರ್ ಪ್ರೈವೇಟ್ ಕಂಪನಿ ಲಿಮಿಟೆಡ್ ಅಕೌಂಟ್ ಡೇಟಾ 2 lakhs, ಟು ರಾಯಲ್ಟೀಸ್ ರಿಸೀವೇಬಲ್ ಅಕೌಂಟ್ 2 lakhs. ಓಕೆ. ಸೊ ಬ್ಯಾಂಕ್ ಅಕೌಂಟ್ ಮುಖಾಂತರ ರಾಬ್ಡಿಲರ್ ಕಂಪನಿಯವರು ರಿಸೀವ್ ಮಾಡ್ಕೊಳ್ತಿರೋದು ಬ್ಯಾಂಕ್ ಅಕೌಂಟ್ ಡೇಟಾ ಟು ನಿಟ್ಸ್ ಕುಮಾರ್ ಪ್ರೈವೇಟ್ ಲಿಮಿಟೆಡ್ 2 lakhs. ಟ್ರಾನ್ಸ್ಫರ್ ಟು P&L ಅಕೌಂಟ್, ರಾಯಲ್ಟೀಸ್ ರಿಸೀವೇಬಲ್ ಅಕೌಂಟ್ ಡೇಟಾ ಟು P&L ಅಕೌಂಟ್. ಓಕೆ. ಸೊ ಇಷ್ಟು ಜರ್ನಲ್ ಎಂಟ್ರೀಸ್ ನಾರ್ಮಲಿ ನಾವು ಪಾಸ್ ಮಾಡಬೇಕಾಗುತ್ತೆ ಇನ್ ದ ಬುಕ್ಸ್ ಆಫ್ ಲ್ಯಾಂಡ್ ಲಾರ್ಡ್. ಸೊ ವೆನ್ ದೇರ್ ಇಸ್ ನೋ ಮಿನಿಮಮ್ ರೆಂಟ್ ಅಕೌಂಟ್. ಸೊ ಈ ಇಷ್ಟು ಎಂಟ್ರೀಸ್ನ 4 ವರ್ಷದಲ್ಲಿ ಯು ಹ್ಯಾವ್ ಟು ಪೋಸ್ಟ್ ದ ಲೆಡ್ಜರ್ ಅಕೌಂಟ್. ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ರಾಬ್ಡಿಲಾಲ್ ಅಂಡ್ ಕಂಪನಿ ನಿಟ್ಸ್ ಕುಮಾರ್ ಪ್ರೈವೇಟ್ ಲಿಮಿಟೆಡ್ಸ್ ಅಕೌಂಟ್. ಸೊ ಮೊದಲನೇ ವರ್ಷ ಏನು ಜರ್ನಲ್ ಎಂಟ್ರೀಸ್ ಇರುತ್ತೆ ಅದನ್ನ ನೋಡಿ. ನಿಟ್ಸ್ ಕುಮಾರ್ ಕಂಪನಿ ಇವ್ರದ್ದು ಅಕೌಂಟ್ ನಾವು ಓಪನ್ ಮಾಡ್ತಿದ್ವಿ. ಸೊ ಇದು ಇಲ್ಲಿ ಡೆಬಿಟ್ ಆಗಿದೆ ಟು ರಾಯಲ್ಟೀಸ್ ರಿಸೀವೇಬಲ್ ಅಕೌಂಟ್ ಟು ರಾಯಲ್ಟೀಸ್ ಎಕ್ಸ್ಪೆನ್ಸ್ ಅಕೌಂಟ್. ಸೊ ಡೆಬಿಟ್ ಸೈಡ್ ನಿಟ್ಸ್ ಕುಮಾರ್ ಕಂಪನಿ ಅಕೌಂಟಲ್ಲಿ ಡೆಬಿಟ್ ಅಕೌಂಟನ್ನು ಬರ್ತೀವಿ. ಪಾಸ್ ಮಾಡಿ ಟು ರಾಯಲ್ಟೀಸ್ ರಿಸೀವೇಬಲ್ ಅಕೌಂಟ್ 60,000, ಟು ರಾಯಲ್ಟೀಸ್ ಎಕ್ಸ್ಪೆನ್ಸ್ ಅಕೌಂಟ್ 40,000. ಬೈ ಬ್ಯಾಂಕ್ ಅಕೌಂಟ್ ಜರ್ನಲ್ ಎಂಟ್ರಿ ಇದೆ. ಬ್ಯಾಂಕ್ ಅಕೌಂಟ್ ಡೇಟಾ ಟು ನಿಟ್ಸ್ ಕುಮಾರ್ ಪ್ರೈವೇಟ್ ಲಿಮಿಟೆಡ್ 1 lakh. ಸೊ ನಿಟ್ಸ್ ಕುಮಾರ್ ಪ್ರೈವೇಟ್ ಲಿಮಿಟೆಡ್ ಇಲ್ಲಿ ಆಗಿದೆ ಬೈ ಬ್ಯಾಂಕ್ ಅಕೌಂಟ್ ಟೋಟಲ್ 1 lakh. ಸೊ ಅದೇ ರೀತಿ ಸೆಕೆಂಡ್ ಇಯರ್ಗೆ ರಾಯಲ್ಟಿ ರಿಸೀವೇಬಲ್ ಅಕೌಂಟ್ 1 lakh ಬೈ ಬ್ಯಾಂಕ್ ಅಕೌಂಟ್ 1 lakh ಟ್ಯಾಲಿ ಆಗುತ್ತೆ. 3ನೇ ವರ್ಷಕ್ಕೆ ಟು ರಾಯಲ್ಟಿ ರಿಸೀವೇಬಲ್ ಅಕೌಂಟ್ 1 lakh ಬೈ ಬ್ಯಾಂಕ್ ಅಕೌಂಟ್ 1 lakh ರಿಸೀವೇಬಲ್ ಆಗುವಂಥದ್ದು ಆ್ಯಂಡ್ ಬ್ಯಾಂಕ್ ಅಕೌಂಟ್ ಮುಖಾಂತರ ರಿಸೀವ್ ಆಗಿರೋದು. 4th ಇಯರ್ ಟು ರಾಯಲ್ಟೀಸ್ ರಿಸೀವೇಬಲ್ ಅಕೌಂಟ್ ಡೇಟಾ ಬೈ ಬ್ಯಾಂಕ್ ಅಕೌಂಟ್ 2 lakhs. ಓಕೆ. ಸೊ ಲೆಡ್ಜರ್ ಜರ್ನಲ್ ಎಂಟ್ರೀಸ್ ಏನು ಪಾಸ್ ಮಾಡಿದ್ದೀನ ಅದನ್ನು ಈಸಿಯಾಗಿ ಪೋಸ್ಟಿಂಗ್ ಮಾಡಿ. ನೆಕ್ಸ್ಟ್ ರಾಯಲ್ಟಿ ರಿಸೀವೇಬಲ್ ಅಕೌಂಟ್. ರಾಯಲ್ಟಿ ರಿಸೀವೇಬಲ್ ಅಕೌಂಟ್ ಇಲ್ಲಿ ನಿಟ್ಸ್ ಕುಮಾರ್ ಪ್ರೈವೇಟ್ ಲಿಮಿಟೆಡ್ ಅಕೌಂಟ್ ಡೇಟಾ ಟು ರಾಯಲ್ಟೀಸ್ ರಿಸೀವೇಬಲ್ ಅಕೌಂಟ್ ಆಗಿದೆ. ಇಲ್ಲಿ ರಾಯಲ್ಟಿ ರಿಸೀವೇಬಲ್ ಕ್ರೆಡಿಟ್ ಆಗಿದೆ 60,000. ಸೊ ಇಲ್ಲಿ ನಾವು ಪೋಸ್ಟ್ ಮಾಡ್ಕೊಳ್ಳಿ ಬೈ ನಿಟ್ಸ್ ಕುಮಾರ್ ಪ್ರೈವೇಟ್ ಲಿಮಿಟೆಡ್ 60,000. ಓಕೆ. ಸೊ ಅದನ್ನು ಟ್ರಾನ್ಸ್ಫರ್ ಮಾಡಿರುವಂಥದ್ದು ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 60,000. ಸೆಕೆಂಡ್ ಇಯರಿಗೆ ರಾಯಲ್ಟೀಸ್ ರಿಸೀವೇಬಲ್ ಅಕೌಂಟ್ 1,05,000. ಸೊ ರಾಯಲ್ಟೀಸ್ ರಿಸೀವೇಬಲ್ ಅಕೌಂಟ್ ಟು P&L ಅಕೌಂಟ್ ಟ್ರಾನ್ಸ್ಫರ್ ಮಾಡಿರುವಂಥದ್ದು ಬೈ ನಿಟ್ಸ್ ಕುಮಾರ್ ಪ್ರೈವೇಟ್ ಲಿಮಿಟೆಡ್ 1 lakh. ರಾಯಲ್ಟೀಸ್ ಸಸ್ಪೆನ್ಸ್ ಅಕೌಂಟ್ 5,000, 1 lakh 5,000. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 5,000. ಸೊ 3ನೇ ವರ್ಷದಲ್ಲಿ 2010 ಕೂಡ ಸೇಮ್ ಎಂಟ್ರಿ
ಬೈ ನಿಕ್ಸ್ ಕುಮಾರ್ ಪ್ರೈವೇಟ್ ಲಿಮಿಟೆಡ್ 1 lakh. ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್ ಇದು ರಿಕೂಪ್ಮೆಂಟ್ ಆಗಿರುವಂಥದ್ದು 30,000, 5,000, 30,000, 1,30,000, ಟೋಟಲ್ 1,30,000. ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಿರೋದು 1,30,000. ಸೊ ಫೋರ್ತ್ ಇಯರ್ 2011 ಬೈ ನಿಕ್ಸ್ ಕುಮಾರ್ ಪ್ರೈವೇಟ್ ಲಿಮಿಟೆಡ್ 2 lakhs rupees ಕಂಪ್ಲೀಟ್ ಆಗಿ ಟ್ರಾನ್ಸ್ಫರ್ ಇಂಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಓಕೆ, ಸೊ ಜರ್ನಲ್ ಎಂಟ್ರೀಸ್ ಮಾಡಿ, ಜರ್ನಲ್ ಎಂಟ್ರೀಸ್ ಪ್ರಕಾರನೇ ಪೋಸ್ಟಿಂಗ್ ಮಾಡಿ. ಓಕೆ, ಸೊ ಮೂರನೇ ಅಕೌಂಟ್ ಇದು ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್. ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್ ಅಲ್ಲಿ ಮಾತ್ರ ಒಂದು ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಬರುತ್ತೆ. ಇನ್ ದ ಬುಕ್ಸ್ ಆಫ್ ಲೆಕ್ಸ್ ನಾವು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಮಾಡ್ತೀವಿ, ಅದರಲ್ಲಿ ಬ್ಯಾಲೆನ್ಸ್ ಬರ್ತಿತ್ತು. ಅದೇ ರೀತಿ ಇಲ್ಲಿ ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್ ಅಲ್ಲಿ ಬರುತ್ತೆ. ಸೊ ಮೊದಲನೇ ವರ್ಷಕ್ಕೆ ಜರ್ನಲ್ ಎಂಟ್ರಿ ರಾಯಲ್ಟೀಸ್ ನಿಕ್ಸ್ ಕುಮಾರ್ ಪ್ರೈವೇಟ್ ಲಿಮಿಟೆಡ್ ಅಕೌಂಟ್ ಡೇಟಾ, ರಾಯಲ್ಟೀಸ್ ರಿಸೀವಬಲ್ ಅಕೌಂಟ್ ಡೇಟಾ ಟು ರಾಯಲ್ಟೀಸ್ ಸಸ್ಪೆನ್ಸ್ ಅಕೌಂಟ್. ಸೊ ಈ ರಾಯಲ್ಟೀಸ್ ಸಸ್ಪೆನ್ಸ್ ಅಕೌಂಟ್ ಕ್ರೆಡಿಟ್ ಆಗಿದೆ. ರಾಯಲ್ಟೀಸ್ ಸಸ್ಪೆನ್ಸ್ ಅಕೌಂಟ್ ಕ್ರೆಡಿಟ್ ಆಗಿದೆ 40,000. ಸೊ 40,000 ಕ್ರೆಡಿಟ್ ತಗೊಳ್ಳಿ ಬೈ ನಿಕ್ಸ್ ಕುಮಾರ್ ಪ್ರೈವೇಟ್ ಲಿಮಿಟೆಡ್ 40,000. ಸೊ ಬೇರೆ ಅದು ಎಂಟ್ರಿ ಇರಲ್ಲ, ಅಮೌಂಟನ್ನ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ತಗೊಳ್ಳಿ ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ 40,000. ಸೊ ನೆಕ್ಸ್ಟ್ ಇಯರ್ಗೆ ಅದನ್ನೇ ಬ್ಯಾಲೆನ್ಸ್ ಬ್ರಾಡ್ ಡೌನ್ ತಗೊಳ್ಳಿ 40,000. ಸೊ ಎರಡನೇ ವರ್ಷದಲ್ಲಿ ರಾಯಲ್ಟಿ ರಿಸೀವೇಬಲ್ ಅಕೌಂಟ್ ಸಸ್ಪೆನ್ಸ್ ಅಕೌಂಟ್ ಡೆಬಿಟ್ ಆಗಿದೆ. ನಿಕ್ಸ್ ಕುಮಾರ್ ಪ್ರೈವೇಟ್ ಲಿಮಿಟೆಡ್ ಅಕೌಂಟ್ ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್. ಸೊ ಇಲ್ಲಿ ರಿಕೂಪ್ಮೆಂಟ್ ಆಗಿದೆ ಶಾರ್ಟ್ ವರ್ಕಿಂಗ್. ಸೊ ಇಲ್ಲಿ ಡೆಬಿಟ್ ಟು ರಾಯಲ್ಟೀಸ್ ರಿಸೀವೇಬಲ್ ಅಕೌಂಟ್. ಸೊ ಇಲ್ಲಿ ರಾಯಲ್ಟೀಸ್ ರಿಸೀವೇಬಲ್ ಅಕೌಂಟ್ ತಗೊಳ್ಳಿ ಟು ರಾಯಲ್ಟಿ ರಿಸೀವೇಬಲ್ ಅಕೌಂಟ್ ತಗೊಳ್ಳಿ 5,000. ಸೊ ಟೋಟಲ್ ಬ್ಯಾಲೆನ್ಸ್ 40,000 ರೂಪಾಯಿ ಇತ್ತು. ಇಲ್ಲಿ 5,000 ರೂಪಾಯಿ ರಿಕೂಪ್ಮೆಂಟ್ ಆಗಿದೆ. ಇನ್ನು ಬಾಕಿ ಬ್ಯಾಲೆನ್ಸ್ 35,000 ರೂಪೀಸ್ ಬ್ಯಾಲೆನ್ಸ್ ಇದೆ. ಸೊ ಇನ್ನು ಬ್ಯಾಲೆನ್ಸ್ ಕ್ಯಾರಿ ಡೌನ್ ತಗೊಳ್ಳಿ 40,000. ಈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ನೆಕ್ಸ್ಟ್ ಇಯರ್ಗೆ ಬ್ಯಾಲೆನ್ಸ್ ಬ್ರಾಡ್ ಡೌನ್ ತಗೊಳ್ಳಿ 35,000. ಓಕೆ, ಸೊ 2010 ಮೂರನೇ ವರ್ಷದಲ್ಲಿ ಏನು ಜರ್ನಲ್ ಎಂಟ್ರೀಸ್ ಇದೆ ನೋಡಿ. ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್ 30,000 ಡೆಬಿಟ್ ಆಗಿದೆ ಟು ರಾಯಲ್ಟೀಸ್ ಅಕೌಂಟಲ್ಲಿ. ಸೊ ರಾಯಲ್ಟೀಸ್ ಅಕೌಂಟಿಂದ ಈ ವರ್ಷ ನಮಗೆ 30,000 ರೂಪಾಯಿ ಸಿಕ್ಕಿದೆ ಟು ರಾಯಲ್ಟಿ ರಿಸೀವೇಬಲ್ ಅಕೌಂಟ್ 30,000. ಓಕೆ, ಸೊ ಇಲ್ಲಿ ಬ್ಯಾಲೆನ್ಸ್ ಇದ್ದಿದ್ದು 35,000. ಓನ್ಲಿ 3 ವರ್ಷಕ್ಕೆ ಮಾತ್ರ ಶಾರ್ಟ್ ವರ್ಕಿಂಗ್ಸ್ ರಿಕೂಪ್ಮೆಂಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. 5,000 ರಿಕೂಪ್ಮೆಂಟ್ ಆಗೋದಿಲ್ಲ, ಅದನ್ನು 5,000 ರೂಪೀಸ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ 5,000 ರೂಪೀಸ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಾಡಬೇಡಿ. ಕೊನೆಯ ವರ್ಷದಲ್ಲಿ ಯಾವ ವರ್ಷದಲ್ಲಿ ಕೊಟ್ಟಿದ್ದಾರೆ ಎಂಡ್ ಆಗುತ್ತೆ ಅಲ್ಲಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 5,000 ರೂಪೀಸ್. ಸೊ ಟೋಟಲಿ 35,000 ಆಗುತ್ತೆ. ಸೊ ಇಲ್ಲಿ ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್ ಕೂಡ ಕ್ಲೋಸ್ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಆನ್ಸರ್. ಎನಿ ಡೌಟ್ಸ್, ಏನಾದರೂ ಡೌಟ್ಸ್ ಇದ್ದರೆ ವಾಟ್ಸಪ್ ಮಾಡಿ, ಮನೇಲಿ ಪ್ರಾಕ್ಟೀಸ್ ಮಾಡಿ, ಕ್ವಶನ್ನ ಓದಿ, ಚೆನ್ನಾಗಿ ಓದಿ, ಕ್ವಶನ್ನ ಓದಿ, ಜರ್ನಲ್ ಎಂಟ್ರೀಸನ್ನು ಅರ್ಥ ಮಾಡ್ಕೊಳ್ಳಿ, ಜರ್ನಲ್ ಎಂಟ್ರೀಸ್ ಕಲ್ತ್ಕೊಳ್ಳಿ, ಆಮೇಲೆ ಲೆಡ್ಜರ್ ಅಕೌಂಟ್ ಪಾಸ್ ಮಾಡಿ. ಥ್ಯಾಂಕ್ ಯು ಸ್ಟೂಡೆಂಟ್.